ಹ್ಯೂಮನ್ ಮೆಟಾಫ್ಯೂಮೋ ಅನ್ನೋ ವೈರಸ್ ಚೈನಾದಲ್ಲಿ ಮತ್ತೆ ಪತ್ತೆಯಾಗಿದೆ. ಆದರೆ ಈ ವೈರಸ್ ಬಗ್ಗೆ ಚೈನಾ ಇನ್ನೂ ಯಾವುದೇ ಡೀಟೇಲ್ಸ್ನ ಕೊಟ್ಟಿಲ್ಲ. ಆದರೆ ಹಾಸ್ಪಿಟಲ್ಸ್ ಅಂಡ್ ಸ್ಮಶಾನಗಳು ಫುಲ್ ಆಗೋಗಿದೆ ಅನ್ನೋ ಪೋಸ್ಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ಲ. ಇಲ್ಲಿವರೆಗೂ 7ರಿಂದ 8,000 ಜನರು ಈ ವೈರಸ್ ಇಂದ ಅಫೆಕ್ಟ್ ಆಗಿದ್ದಾರೆ. 100ರಿಂದ 200 ಜನರು ಸಾವನ್ನಪ್ಪಿದ್ದಾರೆ. ಸಾರ್ಸ್ ಕೋವಿಡ್-2 ಅನ್ನೋ ಪೇಜಲ್ಲಿ ಮಲ್ಟಿಪಲ್ ವೈರಸಸ್ ಇದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ಕ್ಲೂಡಿಂಗ್ ಇನ್ಫ್ಲೂಯೆನ್ಸಾ ಎ, HMPV, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಆ್ಯಂಡ್ ಕೋವಿಡ್-19 ಸ್ಪ್ರೆಡ್ಡಿಂಗ್ ರ್ಯಾಪಿಡ್ಲಿ ಅಕ್ರಾಸ್ ಚೈನಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಹಲವಾರು ಕ್ವೆಶನ್ಸ್ ಇದೆ. ಲೈಕ್, ಇದನ್ನು ಸಿಂಪಲ್ ಆಗಿ ತಗೊಳ್ಬೋದಾ, ಇಲ್ಲ ಆತಂಕ ಪಡೋ ಅಂಥದ್ದಾ, ಮತ್ತೊಂದು ಪ್ಯಾಂಡಮಿಕ್ ಆಗೋ ಚಾನ್ಸಸ್ ಇದೆಯಾ ಅನ್ನೋ ರೀತಿ. ಇದಕ್ಕೆ ಕೆಲವು ತಜ್ಞರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರಸ್ತುತ HMPV ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಇದರ ಒಂದು ಇನ್ಫೆಕ್ಷನ್ ಚೈನಾದಲ್ಲಿ ಆಗಿದೆ. ಚೈನಾದಲ್ಲಿ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಕೋಲ್ಡ್ ಬಂದ 10% ಜನರಿಗೆ ಈ ವೈರಸ್ ಬರುತ್ತೆ. ಆದ್ರೆ ಇಲ್ಲಿ ಆತಂಕ ಪಡೋ ವಿಚಾರ ಏನಂದ್ರೆ, ಹೇಗೆ ಕೋವಿಡ್-19 ರೂಪಾಂತರಗೊಂಡಿತ್ತೋ ಅದೇ ರೀತಿಯಲ್ಲಿ ಈ ವೈರಸ್ ಕೂಡ ರೂಪಾಂತರಗೊಂಡು ಇನ್ನು ಸ್ಟ್ರಾಂಗ್ ಅಂಡ್ ಡೇಂಜರಸ್ ಆಗಿ ಈ ವರ್ಷ ಹರಡಿರಬಹುದು. ಹಾಗಾಗಿ ಇಷ್ಟೊಂದು ಭಯಂಕರವಾಗಿ ಅಲ್ಲೇ ಸ್ಪ್ರೆಡ್ ಆಗ್ತಿರ್ಬೋದು. ಈ ರೀತಿ ಸಿವಿಯರ್ ಆಗಿರೋದ್ರಿಂದಾನೇ ಅಲ್ಲಿ ಕೆಲವರು ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ.